ಓಂ ಸಾಯಿರಾಮ್. ಬಾಬಾ ಹೇಳ್ತಾ ಇದ್ದಾರೆ, ಮಗು ಇನ್ನೂ ಮಲಗಿದೆಯಾ? ಬೇಗ ಹೇಳು. ಇವತ್ತೊಂದು ಮುಖ್ಯವಾದ ಕೆಲಸ ನಿನ್ನಿಂದ ಆಗಬೇಕಾಗಿದೆ. ನಿನ್ನಿಂದ ಆಗಬೇಕು ಅನ್ನೋದಕ್ಕಿಂತನೂ ಅದು ನಿನಗೆ ತುಂಬ ಮುಖ್ಯವಾದ ಕೆಲಸ. ಬೇಗ ಹೇಳು. ಎದ್ದು ನಿನ್ನ ಮೊದಲ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಮೊದಲು ನಾಮ ಜಪಾಳಿ ಮಾಡಿಕೊಂಡು ಮನೆಯಿಂದ ಹೊರಗಡೆ ಬಾ. ಅರ್ಥ ಆಯ್ತಾ? ಹಾಗೆಯೇ ಇವತ್ತು ಹೇಳುವಂಥ ಈ ಪರಿಹಾರವನ್ನು ಖಂಡಿತವಾಗ್ಲೂ ನೀನು ಮಾಡಿಕೊಳ್ಳಲೇಬೇಕು. 4 ಮೆಣಸಿನಕಾಳನ್ನು ತೆಗೆದುಕೋ. ಮನೆಯಿಂದ ಹೊರಡು. ಮನೆಯಿಂದ ಹೋಗುವಾಗಲೇ ಇವತ್ತು ನಾನು ಮಾಡುವಂಥ ಎಲ್ಲ ಕೆಲಸವು ಯಶಸ್ವಿಯಾಗಲಿ, ನನಗೆ ಯಾವುದೇ ರೀತಿ ಯಾರಿಂದನೂ ತೊಂದರೆ ಆಗದಿರಲಿ ಅಂತ ಮನೆ ದೇವರಿಗೆ ಕೈಯಲ್ಲೇ ನಿಂತ ಜಾಗದಲ್ಲೇ ಸಂಕಲ್ಪ ಮಾಡಿಕೊಂಡು 3 ದಾರಿ ಸೇರಿದಲ್ಲೇ 4 ದಿಕ್ಕಿಗೆ ಒಂದೊಂದು ಎಸೆದು, ಮೇಲೆ ಒಂದು ಎಸೆದು, ಹಿಂದೆ ತಿರುಗಿ ನೋಡಿದ ಹಾಗೆ ಬಂದು ಕೈಕಾಲು ತೊಳೆದುಕೊಂಡು ಒಳಗಡೆ ಬಾ. ನಂತರ ನೀನು ಹೋಗುವಂಥ ಅತ್ಯಂತ ಮುಖ್ಯವಾದ ಕೆಲಸ ಅಲ್ವಾ ಇವತ್ತು, ಹೋಗಿ ಬಾ. ನಿನ್ನ ಜೊತೆಗೆ ನಾನಿದ್ದೇನೆ. ಜೊತೆಗೆ ಅಷ್ಟೇ ಅಲ್ಲ, 4 ದಿಕ್ಕಿನಿಂದ ನಿನಗೆ ಒಳ್ಳೆಯ ಸುದ್ದಿನೇ ಬರುತ್ತದೆ. ಹಿಡಿದಂತೆ ಎಲ್ಲವೂ ಕೆಲಸವು ಜಯವೇ. ನೀನು ಗೆಲ್ಲುತ್ತೀಯ, ಗೆದ್ದು ಬಂದೇ ಬರುತ್ತೀಯ ಕಂದ. ಹಾಗೆಯೇ ಇವತ್ತು ನಾನು ನಿನ್ನ ಮನೆಗೆ ಬರ್ತಾ ಇದ್ದೇನೆ. ಬೇಗ ಎದ್ದು ಎಲ್ಲ ಕೆಲಸವನ್ನು ಮುಗಿಸ್ಕೊ. ಮೊಟ್ಟ ಮೊದಲು ನಾನು ನಿನಗೆ ಹೇಳೋದೇ ಇದು, ಮೊದಲು ಅಡುಗೆ ಮನೆಯನ್ನು ಸ್ವಚ್ಛವಾಗಿಟ್ಟುಕೋ. ಅಡುಗೆ ಮನೆ ಸ್ವಚ್ಛವಾಗಿದ್ದರೆ ನಿನ್ನ ಕೈಯಲ್ಲಿ ಹಣವೂ ಇರುತ್ತದೆ, ನೀನು ಶ್ರೀಮಂತ ಆಗೇ ಆಗುತ್ತೀಯ. ರಾತ್ರಿ ಊಟ ಮಾಡಿದಂಥ ಪಾತ್ರೆಗಳೆಲ್ಲವನ್ನು ಕ್ಲೀನಾಗಿ ತೊಳೆದಿಟ್ಟುಕೊಂಡು ಮಲಗು. ಇದು ಶ್ರೀಮಂತರ ಗುಟ್ಟು ಕಣೋ. ಯಾಕೆಂದರೆ ನೀನು ಬೇಕಂದರೆ ಅವರ ಮನೆಗೆ ಹೋಗಿ ನೋಡು. ದೊಡ್ಡ ದೊಡ್ಡ ಶ್ರೀಮಂತರ ಮನೆಯೆಲ್ಲ ಎಷ್ಟೊಂದು ಸ್ವಚ್ಛವಾಗಿ ಇಟ್ಟುಕೊಂಡಿರ್ತಾರೆ. ಎಲ್ಲಿ ನೋಡಿದರೆ ಅಲ್ಲಿ ಕಸ ಬೀಳೋದಿಲ್ಲ, ಏನೂ ಇಲ್ಲ, ಕ್ಲೀನಾಗಿರುತ್ತದೆ. ಅದು ಯಾಕೆ? ಲಕ್ಷ್ಮೀ ದೇವಿಗೆ ತುಂಬ ಇಷ್ಟವಾಗಿರೋದು. ಹಾಗಾಗಿ ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡಿಕೊಳ್ತಾ ಬಾ, ಅವೆಲ್ಲವೂ ಪರಿಹಾರ ಆಗುತ್ತದೆ. ಚಿಂತೆ ಮಾಡಬೇಡ. ತುಂಬ ಮೈಕೈ ನೋವು ಅಂದೆಲ್ಲ, ಹಳಕುಪ್ಪಿನಿಂದ ಸ್ನಾನ ಮಾಡುತ್ತಾ ಬಾ ಕಂದ. ನಾನು ಮೊದಲೇ ಹೇಳಿದ್ದೆ, ಇರಲಿ, ಇಂದು ನಾನು ನಿನ್ನ ಮನೆಗೆ ಬರ್ತಾ ಇದ್ದೇನೆ. ಯಾವ ರೂಪದಲ್ಲಾದರೂ ಬರಬಹುದು. ಮುಖ್ಯವಾಗಿ ಅತಿಥಿಗಳ ರೂಪದಲ್ಲಿ ನಿನ್ನ ಮನೆಗೆ ಯಾವುದಾದ್ರೂ ಮಹಿಳೆಯ ಅತಿಥಿ ರೂಪದಲ್ಲಿ ಬಂದಾಗ ಗುಲಾಬಿ ಬಣ್ಣದ್ದು ಬಟ್ಟೆಯನ್ನು ಧರಿಸಿದರೆ ಅವಳ ಬಾಯಿಂದ ಬಂದಂಥ ಮಾತೇ ನನ್ನದು ಅಂತ ತಿಳಿದುಕೋ. ಕೆಲವೊಂದಿಷ್ಟು ನುಡಿಗಳು ಅಷ್ಟೇ. ಹೌದು ಕಂದ, ನಿನಗೆ ಎಚ್ಚರಿಸಲೆಂದೇ ಆ ರೂಪದಲ್ಲಿ ಬರ್ತಾ ಇದ್ದೇನೆ. ಸೂಚನೆ ಕೊಟ್ಟಿದ್ದೇನೆ, ಅರ್ಥ ಮಾಡಿಕೊ. ನೀನೇ ಅರ್ಥ ಮಾಡಿಕೊಳ್ತೀಯ. ಮೊನ್ನೆ ಮನೆಯಲ್ಲಿ ಕೋತಿ ಬಂದು ಬಾಳೆಹಣ್ಣು ನೀನು ಎಲ್ಲಿಟ್ಟಿದ್ದು ಬಾಳೆಹಣ್ಣನ್ನು ಮಾತ್ರ ತೆಗೆದುಕೊಂಡು ಹೋಗಿದೆ. ಹೌದಲ್ವಾ? ಬೇರೆ ಏನನ್ನೂ ತೊಂದರೆ ಮಾಡಿಲ್ಲ. ನೀನು ಅಂದುಕೊಂಡು ಇದು ಬಾಬಾ ಬಿಟ್ಟು ಬೇರೆ ಯಾರೂ ಅಲ್ಲ. ಇಷ್ಟು ಒಳಗಡೆ ಇದ್ದಂಥ ಮನೆ, ಇಷ್ಟು ಭದ್ರವಾಗಿದ್ದಂಥ ನಮ್ಮ ಮನೆಯಲ್ಲಿ ಈ ರೀತಿ ಬರಬೇಕೆಂದರೆ ಬಾಬಾರ ಬಿಟ್ಟು ಏನಿಲ್ಲ ಅಂತ. ಹೌದು ಕಂದ, ನಾನೇ ಸ್ವತಃ ಬಂದಿದ್ದೆ. ಅದು ಕೋತಿಯ ಸ್ವರೂಪದಲ್ಲಿ, ಮಂಗನ ಸ್ವರೂಪ. ನೀನು ಹನುಮಂತನಿಗೆ ಅಷ್ಟೊಂದೆಲ್ಲ ಆರಾಧನೆ ಮಾಡ್ತಾ ಇದ್ದೀಯ, ಪ್ರೀತಿಯಿಂದ ನಿನ್ನ ಸೇವೆಯನ್ನು ಸಲ್ಲಿಸ್ತಾ ಇದ್ದೀಯ. ನಾನು ನಿನಗೆ ರಕ್ಷಣೆಯಾಗಿ ನಿಲ್ಲಬೇಕಲ್ವಾ? ಹಾಗೆಯೇ ಆ ಕೇಸರಿಯನ್ನು ತಂದು ನೀನು ಮನೆ ಮಂದಿಗೆಲ್ಲ ಹಚ್ಚುತ್ತಾ ಬಂದಿದ್ದೀಯಾ, ಮಕ್ಕಳಿಗೂ ಹಚ್ಚಿದ್ದೀಯಾ. ಚಿಂತೆ ಮಾಡಬೇಡ, ನಿನ್ನೆಲ್ಲ ಕಷ್ಟಗಳು ಪರಿಹಾರ ಆಗೇ ಆಗುತ್ತೆ. ಇಂದು ಶುಭ ಸುದ್ದಿ ಇದೆ.